ಗಣೇಶ ಮೂರ್ತಿಗೆ ಮುಸ್ಲಿಂ ಯುವಕರು ಅಪಮಾನವನ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಹೀಗಾಗಿ ಅಲ್ಲಿಯ ಪರಿಸ್ಥಿತಿ ಈಗ ಉದ್ವಿಗ್ನಗೊಂಡಿದೆ. ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ನಿರ್ಮಾಣವಾಗಿದೆ. ಹಿಂದೂ ದೇವರ ಮೂರ್ತಿ ಧ್ವಂಸಗೊಳಿಸಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗಣೇಶ ಮೂರ್ತಿಗೆ ಮುಸ್ಲಿಂ ಯುವಕರಿಂದ ಅಪಮಾನ. ಹಿಂದೂ ದೇವರ ಮೂರ್ತಿ ಧ್ವಂಸಗೊಳಿಸಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಶಿವಮೊಗ್ಗದ ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿದಂತಹ ಗಣಪತಿ ವಿಗ್ರಹಕ್ಕೆ ಈಗ ವಿಘ್ನವನ್ನ ಮಾಡಿದ್ದಾರೆ. ಮುಸ್ಲಿಂ ಯುವಕರ ಅಟ್ಟಹಾಸದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬಂಗಾರಪ್ಪ ಬಡಾವಣೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಈಗಾಗಲೇ ಬಿಜೆಪಿ ಶಾಸಕರಾಗಿರುವಂತಹ ಎಸ್ ಚನ್ನಬಸಪ್ಪ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಿಂದೂ ಪರ ಸಂಘಟನೆಯ ಮುಖಂಡರು ಕೂಡ ಭೇಟಿ ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶ ರಾಗಿಗುಡ್ಡದಲ್ಲಿ ಮತ್ತೊಂದು ಘಟನೆಯಾಗಿದೆ. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇತ್ತೀಚೆಗಷ್ಟೇ ಅಲ್ಲಿ ಅರಳಿಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಬಟ್ ಇದಕ್ಕೆ ಅಲ್ಲಿದ್ದಂತಹ ಮುಸ್ಲಿಂ ಯುವಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾನೆ. ಜೊತೆಗೆ ವಿಗ್ರಹವನ್ನ ಕಾಲಿನಲ್ಲಿ ಒದ್ದಿದ್ದೇನೆ ಅಂತಹ ಸ್ವತಃ ಆತನೇ ಹೇಳಿಕೊಂಡಿದ್ದಾನೆ. ಹೀಗಾಗಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಎಷ್ಟೋ ಸರ್ ಯಾರಿಲ್ಲ ಸರ್, ಮನೆ ಗಂಡು ಮಕ್ಕಳು ಯಾರಿಲ್ಲ. ಮಕ್ಕಳು ಮರೆ ತಗೊಂಡು ಜೀವನ ಮಾಡ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಏನು ಸರ್, ಈಗ ಹೆಚ್ಚು ಕಮ್ಮಿ ಏನಾರ ಆದ್ರೆ 9 ಗಂಟೆ ಅಷ್ಟಿಗೆ ನಾವು ಬರ್ತಾ ಇರ್ತೀವಿ ರೋಡ್ ಮೇಲೆ. ಮಕ್ಕಳು ಅಂಗಡಿ ಬಟ್ಟೆ ಅಂಗಡಿ ಹೋಗುತ್ತೆ. ಈಗ ಅವ್ ಸೀರೆ ಉಡಿಸಿ ಹೋಗಿದ್ದಾರೆ ಸರ್. ಸೀರೆ ಉಡಿಸಿ ಅವೆಲ್ಲ ರಂಪ ಮಾಡಿ ಹೋಗಿದ್ದಾರೆ ಸರ್. ನಾವು ಇದ್ಲ ಗರೆ ಕಸ ಹೋಗಿ 6 ಗಂಟೆಗೆ ಬಂದು ನೋಡ್ತೀವಿ. ಏನೆಲ್ಲ ಸೊಂಡ್ಲಿ ಮೇಲೆ ಎಲ್ಲ ಕೇಸರಿ ಚಪ್ರಿಂಗ್ ಎಲ್ಲ ಕೇಸರಿ ಇತ್ತು ಸರ್. ಎಲ್ಲ ಕೇಸರಿ ಇತ್ತೆಲ್ಲ ಬಂದು ನೋಡಿ ಸರ್. ಯಾರೋ ಸರ್ ನಾವು ನೋಡಿಲ್ಲ. ಇಲ್ಲಿ ಹುಡುಗರು ಬಂದು ಕೂತಿದ್ರಂತೆ. ಯಾರು ಸರ್ ನಾವಿಲ್ಲ. ಅಮ್ಮಾರ ಇದ್ರು ಇಲ್ಲಿ. ಅವರೇ ಇರೋದಿಲ್ಲ. ಹಗ್ಲೆಲ್ಲ ಅವರೇ ಇರ್ತಾರೆ ಸರ್, ನಾವಿರಲ್ಲ. ಅಲ್ಲ ಏನ್ ಹೇಳಿದ್ರು ಅಲ್ಲಿ ಮಾಡ್ಬೇಕಾರೆ ಏನಾರ ಹೇಳಿದ್ರ? ಎಲ್ಲ ಯಾಕೆ ಇಟ್ಟಿದ್ರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕಾಲಿಂದ ಒದ್ದಿ ಎಲ್ಲ ಹೋಗಿದಾರೆ ಸರ್. ಅದೆಲ್ಲ ಕಾಲಿಂದ ಸೊಂಡ್ಲಿಂದ ಎಲ್ಲ ಕೆಸರಿ ಸರ್. ನಾವು ಬಂದು ನೋಡಿದ್ವಿ ಕೇಸರಿ ಇತ್ತೆಲ್ಲ. ಬಂದ್ ಸುಮಾರು ಹೊತ್ತು ಎಲ್ಲ ನೋಡಿ ಹ್ಞೂ ಸರ್ ಕೆಳಗೆ ಬೀಳಿಸಿದ್ರು. ಮತ್ತೆ ಎತ್ತಿಟ್ಟಿದ್ರು ಪಾಪ ಈ ಹುಡುಗರು ಎತ್ತಿಟ್ಟಿ. ಹಾಗಾದ್ರೆ ಈ ಕೃತ್ಯವನ್ನ ಎಸಗಿದ್ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡ ಸೈಯದ್ ಎಂಬಾತನಿಂದ ದುಷ್ಕೃತ್ಯವಾಗಿದೆ. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಪ್ರಧಾನ ಕಾರ್ಯದರ್ಶಿ ಅಂತೆ ಈತ ನಾನೇ ಮಾಡಿದ್ದು ಅಂತ ಒಪ್ಪಿಕೊಂಡು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾನೆ. ಕಾರಣ ಕೇಳಿದ್ರೆ ಸರ್ಕಾರಿ ಜಾಗದಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿತ್ತು. ತುಳಸಿ ಕಟ್ಟೆಯನ್ನ ಕಟ್ಟಿ 2-3 ದಿನಗಳಾಗಿತ್ತು. ಇದೇ ರೀತಿ ಬಿಟ್ಕೊಂಡು ಹೋದ್ರೆ ಇದು ಜಾಸ್ತಿ ಆಗುತ್ತೆ, ಇವರಪ್ಪನ ಮನೆ ಆಸ್ತಿ ಅಂತಾನ. ತುಳಸಿ ಕಟ್ಟೆಯನ್ನ ಕಟ್ಟಿದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ. ಇವನ್ಯಾರು ಕೇಳಕ್ಕೆ? ಅಧಿಕಾರ ಕೊಟ್ಟಿದ್ಯಾರು? ಮುಸ್ಲಿಂ ಮನೆ ನಮ್ದು. ಬೆಳಗ್ಗೆ ನಾವು ದೇವಸ್ಥಾನ ನೋಡ್ಬೇಕಾ? ನಾವು ಅದಾನ್ ಕೇಳ್ತಾ ಇಲ್ವಾ? ಈ ರೀತಿಯಾಗಿ ಹಿಂದೂಗಳು ಪ್ರಶ್ನೆ ಮಾಡಿದ್ರೆ ಹೇಗಿರುತ್ತೆ? ನಾನು ಕಾಲಿನಿಂದ ಒದ್ದು ಅದನ್ನ ದೂಕಿದೆ ನೋಡಿ. ಇದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಕ್ಷಮೆಯನ್ನೂ ಕೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇದ್ರ ಜೊತೆಗೆ ಆ ಮೂರ್ತಿ ಹಿಂದೆ ಹೇಗಿತ್ತೋ ಹಾಗೆ ಜೋಡಿಸಿದ್ದೇನೆ. ವಿಡಿಯೋನ ರಿಲೀಸ್ ಮಾಡಿದ್ದಾನೆ ಸೈಯದ್. ನೋಡಿ ಸೈಯದ್ನ ವಾದ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈತ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ನ ಮುಖಂಡ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಪ್ರಧಾನ ಕಾರ್ಯದರ್ಶಿ ಅಂತ. ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಸರ್ಕಾರಿ ಜಾಗದಲ್ಲಿ ತುಳಸಿ ಕಟ್ಟೆ ನಿರ್ಮಾಣ ಮಾಡಲಾಗಿತ್ತು. ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ ವಿಚಾರ. ನೋಡಿ, ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದಿರುವಂತಹ ಘಟನೆ ಇಲ್ಲಿ ನೋಡಿ. ಆತ ಹೇಳ್ತಾನೆ, ಸೈಯದ್ ಅನ್ನುವ ವ್ಯಕ್ತಿ ಸರ್ಕಾರಿ ಜಾಗದಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡ್ಲಿಕ್ಕೆ ಯಾರು ಅವಕಾಶ ಕೊಟ್ಟಿದ್ದು ಅಂತ ಪ್ರಶ್ನೆ ಮಾಡಿದ್ದಾನೆ. ಈಗ ರಾಗಿಗುಡ್ಡ ಮೊನ್ನೆ ಇತ್ತೀಚೆಗೆ ಒಂದು ಗಲಾಟೆ ಆಗಿದೆ. ಅಲ್ಲಿ ಮುಸ್ಲಿಮರು ಅದನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡೋಕೆ ಹೊರಟಿದ್ದಾರೆ ಅವರು. ಸೊ ಅದರದ್ದೇ ಆದಂತ ಒಂದು ಉದಾಹರಣೆ ಈ ನಿನ್ನೆ ನಡೆದಂತ ಘಟನೆ. ಈಗ ಯಾವುದೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಎಲ್ಲೋ ಆಗಿರುತ್ತೆ, ಅದರ ಬಗ್ಗೆ ನಿಮಗೇನಾದ್ರೂ ತಕರಾರಿದ್ರೆ, ತೊಂದರೆ ಆಗಿದ್ರೆ ಪೊಲೀಸ್ ಸ್ಟೇಷನ್ ಇದೆ.
ಕೋರ್ಟ್ ಇದೆ. ಅದನ್ನು ಬಿಟ್ಟು ಅದನ್ನು ತೆಗೆದು ಚರಂಡಿಗೆ ಎಸೆಯೋದು ಮತ್ತು ನಾನು ಬೆಳಗ್ಗೆ ಎದ್ದು ಅದನ್ನೇ ನೋಡ್ಬೇಕಂತ ಅನ್ನೋದು, ಬೆಳಗ್ಗೆ ಎದ್ದು ಅವ್ರ ಮನೆ ಮುಂದೆ ಇತ್ತು ಅಂತನ್ನುವಂಥದ್ದು ನಾನು ಕೇಳಿದ್ದೀನಿ. ನಾವು ಪ್ರತಿನಿತ್ಯ ಮಸೀದಿಯಿಂದ ನೀವು ಪ್ರಾರ್ಥನೆ ಮಾಡೋ 5 ಬಾರಿ ನಮ್ಮ ಕಿವಿಯಿಂದ ನಾವು ಕೇಳ್ತಾ ಇದ್ದೀವಿ. ಅದು ಅತ್ಯಂತ ಕೆಟ್ಟ ಶಬ್ದದಿಂದ ನೀವು ಕೂಗ್ತೀರಿ. ಮತ್ತು ಅಲ್ಲ ಒಬ್ಬನೇ ದೇವರು, ಇನ್ಯಾವುದೋ ದೇವರು ಇಲ್ಲ ಅಂತ ಅನ್ನೋದು ನಾವು ಕೇಳ್ಬೇಕಾ? ನೀವು ನಮ್ಮ ಮನೆ ಮುಂದೆ ದಿನಾಲು ನಾನು ಮೂರ್ತಿ ನೋಡ್ಬೇಕು ಅಂತ ಹೇಳುವಂತವ್ರು, ಇದಕ್ಕೆ ಉತ್ತರ ಇದೆ ನಿಮ್ಮ ಹತ್ರ. ಇದು ಪುಂಡಾಟಿಕೆ ಜಾಸ್ತಿ ಆಗಿದೆ. ಶಿವಮೊಗ್ಗದಲ್ಲಿ ಪುಂಡಾಟಿಕೆ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಇಂಥವ್ರಿಗೆ ಕುಮ್ಮಕ್ ಕೊಡ್ತಾ ಇದೆ, ಪ್ರೇರಣೆ ಕೊಡ್ತಾ ಇದೆ, ಬಚಾವ್ ಮಾಡ್ತಾ ಇದೆ. ಆ ಕಾರಣದಿಂದನೇ ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರುವಂತಹದ್ದು. ಇದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜನೇ ಉತ್ತರ ಕೊಡ್ಬೇಕು ವಿನಃ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ನ್ಯಾಯ ಆಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಇದರ ಸಂಬಂಧಪಟ್ಟಾಗ ಏನು ಮಾಡಲ್ಲ ಅವರು. ಸೊ ಹಿಂದೂ ಸಮಾಜನೇ ಒಗ್ಗಟ್ಟಾಗಿ ಇದಕ್ಕೆ ಉತ್ತರ ಕೊಡ್ಬೇಕು ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಅಲ್ಲ ಸರ್, ಮತ್ತೊಂದು ನೋಡಿ, ಇವಾಗ ನೀವು ಆಗಲೇ ಹೇಳ್ತಾ ಇದ್ರಿ ಆತನಿಗೆ ಸಮಸ್ಯೆ ಏನಾದರೂ ಇದ್ದಿದ್ರೆ ಕಂಪ್ಲೇಂಟ್ ಮಾಡ್ಬೋದಿತ್ತು. ಬಟ್ ಈತ ಕಾಲಲ್ಲಿ ಒದ್ದಿದ್ದಾನೆ ವಿಗ್ರಹವನ್ನ, ಇದೆಷ್ಟು ಸರಿ ಅಂತ? ಅಲ್ಲ, ವಿಗ್ರಹ ಒದಿಯುವಂತವನು ಶಾಪ ಕಟ್ಟಂತೆ ಹುಳ ಬಿದ್ದು ಸಾಯ್ತಾನೆ ಅಂತನ್ನುವಂಥದ್ದು ನಿಶ್ಚಿತ. ಅದು ಗೋವಿನ ಶಾಪ ಹೇಗಿದೆಯೋ ಹಾಗೆ ಈ ನಮ್ಮ ದೇವರುಗಳೇನು ಪುಕ್ಕಟೆ ಇರುವುದಿಲ್ಲ. ಅಂತ ಇದರಲ್ಲಿ ಈ ಪೊಲೀಸ್ ಸ್ಟೇಷನ್ಗಳು ಹಾಗಾದ್ರೆ ಯಾಕಿರೋದು? ಸಂವಿಧಾನಬದ್ಧವಾದಂತ ಡಾಕ್ಟರ್ ಅಂಬೇಡ್ಕರ್ ನಮಗೆ ನ್ಯಾಯಾಲಯ, ಪೊಲೀಸ್ ಸ್ಟೇಷನ್ ಅಂತ ಅನ್ನುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಬಿಟ್ಟು ತಾಲಿಬಾನ್ ಮಾದರಿಯಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತ ಹಿಂದೂಗಳ ಮೇಲೆ ದೌರ್ಜನ್ಯದ ರೀತಿಯಲ್ಲಿ ಇಲ್ಲೂ ಮಾಡ್ತೀವಿ ಅಂತಂದ್ರೆ ಅದು ನಡೆಯಲ್ಲ. ಸೊ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನಾನು ಕೂಡ ಶಿವಮೊಗ್ಗ ಭೇಟಿ ಕೊಡುವಂತಹದ್ದು ವಿಚಾರ ಮಾಡ್ತಾ ಇದ್ದೀನಿ. ಸೊ ಆ ಸ್ಥಳಕ್ಕೆ ಹೋಗಿ ಮತ್ತೆ ಅದೇ ಸ್ಥಳದಲ್ಲಿ ಪವಿತ್ರವಾದಂತಹ ಗಣಪತಿ ಮತ್ತು ನಾಗನ ಪ್ರತಿಷ್ಠಾಪನೆ ಮಾಡಿ ಶುದ್ಧೀಕರಣ ಮಾಡಿ ನಾವು ಪೂಜೆಯನ್ನು ಇಡುವಂತಹದ್ದು ಯೋಚನೆ ಮಾಡ್ತಾ ಇದ್ದೀನಿ ನಾವು. ಓಕೆ, ಥ್ಯಾಂಕ್ಸ್ ಸೋ ಮಚ್ ಸರ್, ಮಾತನಾಡೋಕ್ಕೆ ಥ್ಯಾಂಕ್ಸ್ ಸೋ ಮಚ್. ಮತ್ತೊಂದು ಕಡೆ ಘಟನೆಯ ಸಂಬಂಧ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಘಟನೆಯ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ರಾಗಿಗುಡ್ಡ ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಹಿಂದೂ ದೇವರಿಗೆ ಅಪಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟರು. ಈಗ ಸ್ಥಳೀಯರ ಆಗ್ರಹದ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಏರ್ಪಡಿಸಲಾಗಿದೆ. ನೋಡಿ, ಇಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸೋದು, ಅವರನ್ನ ಅರೆಸ್ಟ್ ಮಾಡೋದಲ್ಲ, ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಸಮಾಜ ಅನ್ನೋದು ಈಗ ಪ್ರಶ್ನೆ. ಮನೆ ಮುಂದೆ ವಿಗ್ರಹ ಇದ್ರೆ ಏನು ಪ್ರಾಬ್ಲಮ್ ಆಗ್ಬಿಡುತ್ತೆ? ದೇವ್ರೆಲ್ರಿಗೂ ಒಂದೇ ಅಲ್ವಾ? ಈ ಮನಸ್ಥಿತಿ ಯಾಕಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ.